afternoon, students. In this class, I'm talking about the third unit, that is the HTML. So already you know about the HTML. So HTML ಅಂದ್ರೆ ಏನು ನಿಮಗೆ ಗೊತ್ತಿರ್ತದ್ರಿ? ಸ್ವಲ್ಪ ಜನ ಗೊತ್ತಿರೋ, ಸ್ವಲ್ಪ ಜನ ಗೊತ್ತಿರಂಗಿಲ್ಲ. Anyone? The long form of HTML? What are you doing? Raise your hands. Both. ಹಾ, ಎರಡು ಅಷ್ಟೇ ಇಡ್ರಿ, ಕೆಳಗೆ ಮಾಡ್ಬಿಟ್ಟು. Okay, HTML stands for Hypertext Markup Language. Hypertext Markup Language. So let us see what is exactly the HTML and why we need a HTML in a computer application. So in computer application yaak hakara, plus what are the needs and what are the advantages if you use a HTML in a projects, in a software. Okay, take one good example. Your website nodiri, website ನೋಡ್ಬೇಕಾದ್ರೆ ಎಷ್ಟು ಅಟ್ರಾಕ್ಟಿವ್ ಇರುತ್ತೆ. ಓಕೆ, ಅದು ನೋಡಿದ್ಮೇಲೆ ಸ್ವಲ್ಪ ಭಾರಿ ಅದ ವೆಬ್ಸೈಟ್. ಫಾರ್ ಎಕ್ಸಾಂಪಲ್ ನಿಮ್ದು ಕಾರ್ ಏನೋ ಪರ್ಚೇಸ್ ಮಾಡಕ್ ಹೋಗಿರ್ತೀರಿ, ಅದ್ರದ್ದು ನೋಡ್ತಿರ್ತೀರಿ. ಏನ್ರಿ ಇದು ಕರೆಂಟ್ ಸ್ಟೇಟಸ್ ನೋಡೋದಕ್ಕೆ ಏನ ಅಂತಾರಲ್ರಿ, ಇದು ಏನ್ರಿ, ಇದು ಕರೆಂಟ್ ಸ್ಟೇಟಸ್ ಕೊಟ್ಟಾಗ್ತದ ನೋಡ್ರಿ. ಏನ್ರಿ ಅದು ಏನ ಅಂತಾರಲ್ರಿ, ಯೂಟ್ಯೂಬ್ ಏನಂತಾರ, ಇದು ಕರೆಂಟ್ ಸ್ಟೇಟಸ್ ಗೊತ್ತಾಗ್ತದ್ರಿ. ಅದಕ್ಕೆ ಏನ ಅಂತಾರಲ್ಲ ಪರ್ಟಿಕ್ಯುಲರ್ ಆಗಿ, ಹಿಂಗ ಇಷ್ಟು ಸಬ್ಸ್ಕ್ರೈಬ್ಸ್ ಇದಾರೆ, ಇಷ್ಟು ಲೈಕ್ಸ್ ಬಂದಾವು, ಟೋಟಲ್ ಅದ್ರ ಪೊಸಿಷನ್ ಗೊತ್ತಾಗ್ತದ ನೋಡ್ರಿ. ಏನ ಕರೆಂಟ್ ಸಿಚುವೇಶನ್ ಅದೊಂದು ವರ್ಡ್ ಅದ ನೋಡ್ರಿ. ಹಾ, ಬಾಹ್ಯದ ಬರೋದು. ಓಕೆ, ಲೀವ್ ದಟ್ ಒನ್. ಅಂದ್ರ ಗ್ರಾಫ್ ಅದು ನೋಡಿರಿ. ಗ್ರಾಫ್ ಮೀನ್ಸ್ ಲಾಸ್ಟ್ ಬೆಂಚ್ ಬಯಸ್ಕೊತ ಮಾಡಿ. ಗ್ರಾಫ್ ನೋಡಿರಿ, ಗ್ರಾಫ್ ಒಳಗ ಹಿಂಗ ಫಿನಾನ್ಷಿಯಲ್ ಪೊಸಿಷನ್ ಗೊತ್ತಾಗ್ತದೆ. 2018 ಕ ಎಷ್ಟಿತ್ತು, 50%. 2019 ಕ 100% ಆಯ್ತು. 2016 ಕೆ ಎಷ್ಟಿತ್ತು, 20%. ಮೇನ್ ಕರೆಂಟ್ ಫಿನಾನ್ಷಿಯಲ್ ಪೊಸಿಷನ್ ಅದು ಏನ್ ಮಾಡ್ತದ್ರಿ, ನಿಮ್ಗ ತೋರಿಸ್ತದೆ. ಮೀನ್ಸ್ ಅವ್ ನೋಡಕ್ ಹೆಂಗಿರ್ತಾವ್ರಿ, ಎಷ್ಟು ಅಟ್ರಾಕ್ಟಿವ್ ಇರ್ತಾವ ನೋಡಾಕ. ಕಲರ್ ಇರ್ತಾವ. ಬಹಳ ಲೋ ಇತ್ತಂದ್ರ ರೆಡ್ ಕಲರ್ಲೆ ಮಾರ್ಕ್ ಮಾಡಿರ್ತಾರ. ಪ್ಲಸ್ ಮಿಡಲ್ ಇತ್ತು ಅಂದ್ರ ಯೆಲ್ಲೋ, ಅಂಡ್ ಇಷ್ಟೇ ಓಕೆ ಇತ್ತು, ಸೇಫ್ ಝೋನ್ ಒಳಗಿತ್ತು ಅಂದ್ರ ಗ್ರೀನ್ ಕಲರ್. ಸೊ ನೋಡಿರಿ, ಪೈ ಚಾರ್ಟ್ ನೋಡಿರಿ ಹೆಂಗಿರುತ್ತೆ. ಹಾ, ದೀಸ್ ಪೀಪಲ್ಸ್ ಫ್ರಮ್ ದಿಸ್ ಏರಿಯಾ, 25% ಪೀಪಲ್ಸ್ ಫ್ರಮ್ ದಿಸ್ ಏರಿಯಾ. ನಿಮ್ಗೆ ಗೊತ್ತದ ರೀ, ಅದು ನಂಗೆ ಅದು ವರ್ಡ್ ಬರೋದು ನಂಗೆ ಎಕ್ಸಾಕ್ಟ್ ಆಗಿ ಹೇಳ್ತೀನಿ ಬಿಡ್ರಿ. ಓಕೆ, ಲೀವ್ ದಟ್ ಒನ್. ವೆಬ್ಸೈಟ್ ನೋಡಿರಿ, ವೆಬ್ಸೈಟ್ ಒಳಗ ಟೆಕ್ಸ್ಟ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ದಿ ಅದರ್ ಪ್ಲೇಸ್. ಹಾ, ವೇಟ್ ಒಂದ್ಸರಿ, ನನ್ ಬ್ಯಾಗ್ ಒಳಗೆ ಮಾರ್ಕರ್ ಅದ ನೋಡ್ರಿ, ತಗೊಂಡ್ರಿ. ಮೇಲೆ ಇಟ್ಟಿ ನೋಡ್ರಿ, ಮೇಲೆ. ಟ್ಯಾಗ್ ಅಂದ್ರೆ ಏನ್ ಗೊತ್ತ್ರಿ? ಟ್ಯಾಗ್ಸ್ ಹೇಳ್ತೀನಿ. ಹೇಳ್ತೀನಿ ಟ್ಯಾಗ್ ಅಂದ್ರೆ ಏನು ಅಂತ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೀತೀರಿ ಗೊತ್ತು?
ನೀವು ವೆಬ್ ಪೇಜ್ ಡಿಸೈನ್ ಮಾಡಬೇಕು ಅಂದ್ರ ಒಂದು ಪೇಜ್ ಅನ್ನು ಹಾಕ್ಬೇಕು. ಪೇಜ್ ಒಳಗ ಫಸ್ಟ್ ಒನ್ ಇಸ್ ಹೆಡ್ ಟ್ಯಾಗ್ ಅಂತೀವಿ. ಹೆಡ್ ಪ್ಲಸ್ ಹೆಡ್ ಕ್ಲೋಸ್ ಆಗುತ್ತೆ. ಹೆಡ್ ಅಂದ್ರೆ ಈ ಪೇಜ್ ಒಳಗ ಇದಕ್ಕೊಂದು ಪೇಜ್ ಲಿಂಕ್ ಇರುತ್ತೆ. ನೀವು ಇಲ್ಲಿ ಏನೇನು ಕೋಡ್ ಬರ್ಕೋತ ಹೋಗ್ತಿರ್ಬೋದು, ಕೋಡ್ ಪ್ಲಸ್ ಅದ್ರ ಫಾಂಟ್ ಸೈಜ್ ಸ್ಟೈಲ್ ಇಂಪ್ಲಿಮೆಂಟ್ ಮಾಡ್ಕೋತ ಹೋಗ್ತಿರ್ಲ, ಇಲ್ಲಿ ಮಾಡಿಫೈ ಆಗ್ತಿರ್ತೀವಿ. ಅದರಿಂದ ಹಿಂಗೆ ಲಕ್ಷ ಕೊಟ್ಟಿದ್ರೆ ಹಿಂಗೆ ಯಾರು ಹೇಳಂಗಿಲ್ಲ, ನಾ ಹೇಳತ್ತೀನಿ. ಲಕ್ಷ ಕೊಟ್ಟಿದ್ರಿ ಹೆಡ್ means what? This part is called as a head. Okay, so in the page also which contains, which is divided into three sections. First section is a head section, and this one is a body section, this one is a tail section. Tail and the last part. Okay, so if you are entering something in the head section, that is assume that you are entering the welcome. ಈ ವೆಲ್ಕಮ್ ಅಂತ ನಾವು ಬರಿಬೇಕು ವೆಬ್ಸೈಟ್ ಒಳಗೆ, ಆ ಪೇಜ್ ಒಳಗೆ. ಅಂದ್ರೆ ನೀವು ಏನ್ ಮಾಡ್ತೀರಿ, ಎಲ್ಲಿದ್ರಿ, ಯಾವ ಪಾರ್ಟ್ ಇದು, ಹೆಡ್ ಪಾರ್ಟ್. ಹೆಡ್ ಪಾರ್ಟ್ ಒಳಗೆ ನಾವು ಏನ್ ಬರೀಬೇಕು ಗೊತ್ತಿಲ್ರಿ, ಈ ಹೆಡ್ ಓಪನ್ ಆಗಿರುತ್ತಾ, ಇಲ್ಲಿ ವೆಲ್ಕಮ್ ಅಂತ ಬರೀಬೇಕು. ಓಕೆ, ಹೆಡ್ ಮುಗೀತು. ಅದು ಕ್ಲೋಸ್ ಮಾಡ್ಬೇಕಂದ್ರೆ ಹೆಡ್ ಇದು ಕ್ಲೋಸ್ ಸಿಂಬಲ್. ಏನಿತ್ತಪ್ಪ ಈ ಸಿಂಬಲ್, ದಟ್ ಈಸ್ ಕ್ಲೋಸ್ ಸಿಂಬಲ್. ಹಿಂಗ್ ಬರೀಬೇಕು. ಇದು ವೆಲ್ಕಮ್ ಏನಿದೆ ಗೊತ್ತ್ರಿ, ಇಲ್ಲಿ ಬಂದು ಇಷ್ಟೇ ಕಾಣ್ತೀವಿ, ಬರೀ ವೆಲ್ಕಮ್ ಕಾಣ್ತಿದ್ದು ಹೆಡ್, ಇದು ಹೆಡ್ ಕಾಣಿಸ್ತಿರಂಗಿಲ್ಲ ಆ ಪೇಜ್ ಒಳಗೆ. ಓಕೆ, ಇದು ಇಷ್ಟೇ ವೆಲ್ಕಮ್ ಕಾಣಿಸುತ್ತೆ. ವೆಲ್ಕಮ್ ನೀವು ಜಸ್ಟ್ ಇಷ್ಟೇ ಎಂಟರ್ ಮಾಡಿದ್ರೆ, ಇಲ್ಲ ನಮಗೆ ಫಾಂಟ್ ಸೈಜ್ ಎಷ್ಟು ಇರಬೇಕು, 24 ಇರಬೇಕು. ಅದರ್ವೈಸ್ ಟೈಮ್ಸ್ ನ್ಯೂ ರೋಮನ್ ಇರಬೇಕು. ಫಾಂಟ್ ಕಲರ್ ರೆಡ್ ಇರಬೇಕು. ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ, ಇಲ್ಲಿ ಒಳಗೆ ಫಾಂಟ್ ಅಂಡರ್ಸ್ಕೋರ್ ಸೈಜ್ equal to 24, comma next font color equal to navy red. Next marquee equal to 5 second. ಇಷ್ಟು ಬರೀತೀವಿ. ಇಲ್ಲಿ ಏನಾಗ್ತದೆ, ಇದರೊಳಗೆ ಬರೀತಿಲ್ಲ, ಅದು ಇದಿಷ್ಟು. ಇದು ಆದ್ಮೇಲೆ ನೆಕ್ಸ್ಟ್ ಬರೀಬೇಕು. ಬರಲ್ಲ, ಇದ್ರ ಫಾಂಟ್ ಸೈಜ್ ಏನಾಗ್ತದ್ರಿ, 24 ಆಗ್ತದೆ. ಫಾಂಟ್ ಕಲರ್ ಏನಾಗ್ತದ್ರಿ, ರೆಡ್ ಆಗ್ತದೆ. ಮಾರ್ಕ್ಯೂ ಮೀನ್ಸ್ ವಾಟ್? Marquee is nothing but moving the text from this side to this side. Okay, this text is moving from this right to the left. This is my right. Okay, right to the left after 5 seconds. ಹಿಂಗ್ ಹೋಗ್ತಿದ್ರಿ, ಇಲ್ಲಿ 5 ಸೆಕೆಂಡ್ ಆಗ್ತದೆ. ಮತ್ತೆ after 5 ಸೆಕೆಂಡ್ ಆದ್ಮೇಲೆ ಮತ್ತೆ ಇಲ್ಲಿ ಬಂದ್ಬಿಟ್ರು. ಮತ್ತೆ after 5 ಸೆಕೆಂಡ್ ಆದ್ಮೇಲೆ ಮತ್ತೆ ಹಿಂಗ್ ಹೋಗ್ತಿದ್ರಿ. ಮೀನ್ಸ್ ಮೂವಿಂಗ್, ಕಂಟಿನ್ಯೂಸ್ ಮೂವಿಂಗ್ ಆಗಬೇಕಂದ್ರೆ ಮತ್ತೆ ಅದು ಬರಿಬೇಕು ಕೋಡ್. ಓಕೆ, ನೆಕ್ಸ್ಟ್ ದಿಸ್ ಇಸ್ ಹೆಡ್. ನೆಕ್ಸ್ಟ್ ಬಾಡಿ ಒಳಗೆ ಏನ್ ಬರಿಬೇಕ್ರಿ, ಏನೋ ಸಮಥಿಂಗ್ ನಿಮ್ಗೆ ಏನೋ ಬರಿದಿದ್ರ ಅನ್ಕೊಳ್ಳಿ, ಏನೋ ABC ಬರಿದಿರ ಅನ್ಕೊಳ್ಳಿ. ಸೇಮ್ ಇಲ್ಲಿ ಬರಿಬೇಕು. ಯಾವ್ದು, ದಿಸ್ ಸೆಕ್ಷನ್ ಇಸ್ ಕಾಲ್ಡ್ as ಬಾಡಿ ಸೆಕ್ಷನ್. ಸೊ ಬಾಡಿ ಟ್ಯಾಗ್ ಒಳಗೆ ಬರಿಬೇಕು. ಬಾಡಿ ಟ್ಯಾಗ್ ಫಸ್ಟ್ ಓಪನ್ ಮಾಡಬೇಕು. ನೀವು ಏನ್ ಬರಿಬೇಕು ಅನ್ಕೊಂಡಿರ್ತಿಲ್ಲ ಆ ಟೆಕ್ಸ್ಟ್ ಇದ್ರೊಳಗೆ ಬರಿಬೇಕು. ಬರುದು ಅದಕ್ಕೆ ಏನೇನ್ ಬೇಕು, ಫಾಂಟ್ ಸೈಜ್ ಸ್ಟೈಲ್, ನಿಮಗೆ ಏನೇನ್ ಬೇಕು ಎಲ್ಲ ಅಪ್ಲೈ ಮಾಡಬೇಕು. ಆಮೇಲೆ ಇದನ್ನ ಕ್ಲೋಸ್ ಮಾಡಬೇಕು. ಬಾಡಿ ಸೆಕ್ಷನ್ ಹಿಂಗ್ ಬರೀತಾರೆ ಕೋಡ್. ಇದು ಕೋಡ್ ಒಂದು ಸೋರ್ಸ್ ಕೋಡ್ ಅಂತಾರೆ. ದಿಸ್ ಕೋಡ್ ಇಸ್ ಸೋರ್ಸ್ ಕೋಡ್. ಓಕೆ, ನೀವು ಯಾವ ಪೇಜ್ ಇದು ಪೇಜ್ ಓಪನ್ ಮಾಡಿದ್ನಲ್ಲ, ಬೈ ಡಿಫಾಲ್ಟ್ ಹೆಡ್ ಹಿಂಗ್ ಆಗ್ಬಿಟ್ಟಿರುತ್ತೆ. ಇಷ್ಟು ಒಂದು ಫಾರ್ಮ್ಯಾಟ್ ಆಲ್ರೆಡಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಬಾಡಿ, ನೆಕ್ಸ್ಟ್ ಟೇಲ್, ಕ್ಲೋಸ್ ಟೇಲ್. ಇದೊಂದು ಫಾರ್ಮ್ಯಾಟ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಈ ಫಾರ್ಮ್ಯಾಟ್ ಒಳಗೆ ನೀವು ಏನೇನ್ ಬೇಕು ಆಡ್ ಮಾಡ್ಕೊತ ಹೋಗ್ಬೇಕು. ಆಡ್ ಮಾಡಿದ್ದು ಎಲ್ಲ ಇಲ್ಲಿ ಕಾಣ್ಸಂಗಿಲ್ಲ. ಇದೊಂದು ಪೇಜ್ ಬೇರೆ ಇರುತ್ತೆ. ಈ ಪೇಜ್ ಒಳಗ ನೀವು ಏನೇನು ಅಪ್ಲೈ ಮಾಡಿರಲ್ಲ ಇಲ್ಲಿ ಅಪ್ಲೈ ಆಗುತ್ತೆ. ದಿಸ್ ಇಸ್ ಕಾಲ್ಡ್ as ಮಾರ್ಕಪ್ ಲ್ಯಾಂಗ್ವೇಜ್. ಹಿಂಗ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಿರಂಗಿಲ್ಲ. ವೆಬ್ಸೈಟ್ first preference goes to offline classes only. So try to attend the offline classes, guys. Okay, ವೆಬ್ಸೈಟ್ ಡಿಸೈನ್ ಮಾಡ್ಬೇಕಂದ್ರ ಹಿಂಗೆ ಮಾಡಿರ್ತಾರೆ. ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಿರ್ತಾರೆ, ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ತಿಳಿತೋ ಇಲ್ಲೋ ಅದು ಎಕ್ಸ್ಪ್ಲೈನ್ ಮಾಡಿದ್ದು.
ಇದಕ್ಕೆ ಮಾರ್ಕಪ್ ಲ್ಯಾಂಗ್ವೇಜ್ ಅಂತಾರೆ. ಓಕೆ, markup language is used to define markup language is used to define the text document within tag which define the structure of the web page. Okay, tag ಒಳಗೆ ಏನು ಬರೆದಿರ್ತಾರೆ? Text, whatever you want the text on the web pages. Okay, you need to enter that one. You need to write that one. Markup language is used to define the text document within a tag which defines the structure of the web pages. Structure is three. Web page structure is three, which contains the main three sections. What are those? Head section, next body section, the last one is okay. Next, if you want the title section ಬೇಕಂದ್ರ you can create your own tags, that is title. Okay, ಬಹಳ ಅದಾವ್ರಿ. ಮತ್ತೆ ನೀವು user define sections ಬೇರೆ ಅದಾವ್ರಿ. These are the predefined sections. Three types of a section. Predefined means what? Already compulsory ಇರ್ತಾವ್ರಿ, ಅದನ್ನ ಯಾರು ಕ್ರಿಯೇಟ್ ಮಾಡಂಗಿಲ್ಲ, ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ ಇರ್ತಾವ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದ್ರ you can create the extra tags, that is a title tag. and ನಿಮಗೆ ಏನ್ರಿ ಮತ್ತೆ ಅದರೊಳಗೆ sub head tag ಬೇಕಂದ್ರೆ you can create. Okay, sub body tag ಬೇಕಾಗಿತ್ತಂದ್ರ you can create. Okay, multiple tags you can create by using the markup languages while you are designing the web pages. Next, the language is used to annotate, make notes for the computer text so that a machine can understand it and manipulate text accordingly. ಏನ್ ಮಾಡುತ್ತೀ? Language, this language. Which language? Markup language. This markup language is used to annotate, make a notes for the computer. Computer ಗೆ ಅರ್ಥ ಆಗಂಗಿಲ್ಲ, ಇಂಗ್ಲಿಷ್ ಗೊತ್ತಾಗಂಗಿಲ್ಲ, ಹಿಂದಿ ಗೊತ್ತಾಗಂಗಿಲ್ಲ, ಕನ್ನಡ ಗೊತ್ತಾಗಂಗಿಲ್ಲ. Only computer can understand the which language? Binary language. That is in the form of zeros and ones. Text, so that machine can understand and its manipulate text accordingly. Now text ಕೊಟ್ಟಾಗ ಅದು text ಹೋಗ್ತದೆ, but a translator can translate that text to the zeros and ones. Okay, machine ಅದನ್ನ ಏನು ಮಾಡುತ್ತೆ? ಅರ್ಥ ಮಾಡ್ಕೊಂಡು which repeats, gives the result in the form of text only. ಯಾಕಂದ್ರೆ ನಮಗೆ ಗೊತ್ತಾಗಲ್ಲ binary language. ಕಲಿತು ಗೊತ್ತಾಗ್ತದೆ, ಮಾಡ್ತದೆ. binary language ಮಾಡ್ತದೆ, ಕಲಿಬಹುದು. ಸೂಪರ್ ಕಂಪ್ಯೂಟರ್ ಕಲಿತಿರಿ ಗೊತ್ತ್ರಿ? ವಿದ್ಯಾ ಸೂಪರ್ ಕಂಪ್ಯೂಟರ್ ಫಸ್ಟ್ ಕಂಪ್ಯೂಟರ್ ಕಲಿತಿರಲ್ಲ, ಅವಾಗ ಈ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡ್ತಿರಲಿಲ್ಲ. ಅವಾಗ ಏನೇ ಡೇಟಾ ಮಾಡಬೇಕಾಗಿತ್ತು, ಸ್ಟೋರ್ ಏನೇ ಒಂದು ಆಪರೇಟ್ ಮಾಡಬೇಕಾಗಿತ್ತಂದ್ರ ಎ ಬದಲ ಏನು ಎಂಟರ್ ಮಾಡಿದ್ರಿ? 11011 ಲೈಕ್ ಬಿ ಎಂಟರ್ ಮಾಡಬೇಕಂತ ಮತ್ತೆ ಅದಕ್ಕೆ 00112 ಲೈಕ್ ಬರೀ 0 1 ಅಷ್ಟೇ. ಹಂಗ ಜಸ್ಟ್ ಒಂದು ವರ್ಡ್ THIS ದಿಸ್ ಅನ್ನ ಎಂಟರ್ ಮಾಡ್ಬಿಡ್ತೀವಿ. ಅಲ್ಲಿ ಟಿ ಒಂದು 4 ಅಕ್ಷರ ಬೇರೆ, ಎಚ್ ಒಂದು 4 ಅಕ್ಷರ ಬೇರೆ, ಐ ಒಂದು ಬೇರೆ, ಅವೆಲ್ಲ ಎಂಟರ್ ಮಾಡ್ಬಿಡ್ತೀವಿ. ಭಾಳ ಹೆಲ್ದಿ ಇರ್ತದೆ. ಸೊ ಈಗೆಲ್ಲ ಓವರ್ಕಮ್ ಆಗಿ ಡಿಸ್ಅಡ್ವಾಂಟೇಜಸ್ ಎಲ್ಲ ಓವರ್ಕಮ್ ಆಗಿ ಇದೆಲ್ಲ ಹೊಸ ಹೊಸ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ನ್ಯೂ ಟೆಕ್ನಾಲಜಿ ಕಂಡುಹಿಡಿದಾರೆ. ಈಗ ಅಷ್ಟೇನಿಲ್ಲ ರೀ, ಎಲ್ಲ ನೀವು ರೆಡಿಮೇಡ್ ಮಾಡಿ ಕೊಟ್ಟಾರೆ. ಊಟ ಮಾಡ್ರಿ, ಊಟ ಮಾಡಕ್ಕೆ ತಯಾರಿಲ್ಲ ಹಂಗಾಗತ್ತೆ ಪರಿಸ್ಥಿತಿ. ಮಾಡ್ತೀವಲ್ರಿ ಆ ಊಟ ಇದು ಹೇಳಕ್ಕೆ. Most markup languages, that is HTML. Most popular markup language, most usable markup language. Okay, ಯಾವುದೇ ಒಂದು ವೆಬ್ಸೈಟ್ ಇರಲಿ, ಯಾವುದೇ ಒಂದು ಪೇಜ್ ಇರಲಿ, ಯಾವುದೇ ಒಂದು ಸಾಫ್ಟ್ವೇರ್ ಇರಲಿ, ಸಾಫ್ಟ್ವೇರ್ ಡಿಸೈನ್ ಮಾಡೋದ್ರೆ ಆಬ್ವಿಯಸ್ಲಿ HTML ಯೂಸ್ ಮಾಡಿರ್ತಾರೆ. ಕ್ಲಿಕಿಂಗ್ ಮಾಡಿ ಎಲ್ಲಿ ಅಟ್ರಾಕ್ಟ್ ಕಾಣ್ತಿರ್ತೈತಿ ಸಾಫ್ಟ್ವೇರ್ ಭಾಳ ಚಂದ ಇಲ್ಲ ಕಾಣಂಗಂದ್ರೆ ನಿಮ್ಗೆ ಏನ್ ಮಾಡಿರ್ತಾರೆ? HTML ಟ್ಯಾಗ್ಸ್ ಯೂಸ್ ಮಾಡಿರ್ತಾರೆ ಕಂಪಲ್ಸರಿ ಎಲ್ಲ ಸಾಫ್ಟ್ವೇರ್ ಅಲ್ಲಿ. Most markup languages, that is the HTML, are meant readable. Yes, of course, you can read the language. No, I show you the practical how to write the text. Head the section, body section, ತೋರಿಸ್ದಲ್ಲ ಅರ್ಥ ಆಯ್ತು ನಿಮಗೆ? You can readable, that kind of languages. Okay, that language uses to tags to define what manipulation has to be done on the text. ಆ markup language ಆ tag ಒಳಗೆ ಏನು ಬರುತ್ತೆ? tag ಒಳಗೆ ಏನು ಬರುತ್ತೆ? ಟೆಕ್ಸ್ಟ್ ಬರುತ್ತೆ. ಟೆಕ್ಸ್ಟ್ ಏನೇನು ಬೇಕು ಅದ್ರಾಗ ಇಂಪ್ಲಿಮೆಂಟ್ ಮಾಡಿದ್ರಿಲ್ಲ ಅದೇ ರೀ. ಸೆಕೆಂಡ್ ಪಾಯಿಂಟ್ ಏನು ಹೇಳಂತಾರಂದ್ರ ಮೋಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ದಟ್ ಇಸ್ HTML, ಆರ್ಗ್ಯುಮೆಂಟ್ ರೀಡೇಬಲ್. ಎಸ್, ಆಫ್ ಕೋರ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಈಸಿ ಅದ.
plus languages uses tags to define what manipulation has to be done on the text. What languages use? Languages ಅಂದ್ರೆ ಯಾವ ಹೇಳಿ? Java, C Sharp, C, embedded C. Okay. ಯಾವ ಲ್ಯಾಂಗ್ವೇಜ್ ಒಳಗೆ ನೀವು ಸಾಫ್ಟ್ವೇರ್ ಡೆವಲಪ್ ಮಾಡ್ತಿದ್ದೀರಲ್ಲ, you can use this HTML tags. ಹೇಗಾಗ್ತದೆ ಹಾಕಿದ್ದು ನೇತ್ರ ನೀವೀಗ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡತ್ತೀರಿ. ಓಕೆ, ಸಾಫ್ಟ್ವೇರ್ ಡೆವಲಪ್ ಮಾಡತ್ತೀರಿ, ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಯೂಸ್ ಮಾಡ್ರಿ. ನೀವು ಜಾವಾರಿ ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡ್ರಿ, .NET ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡ್ರಿ, ಎಂಬೆಡೆಡ್ ಸಿ ಅಲ್ಲಿ ಯೂಸ್ ಮಾಡ್ರಿ, ಯಾವ್ದಾರ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ರಿ. ಆ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನೀವು ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು ಅಂದ್ರೆ ಆ ಸಾಫ್ಟ್ವೇರ್ ನಿಮ್ಗೆ ಅಟ್ರಾಕ್ಟ್ ಕಾಣಿಸ್ಬೇಕು ಬಾರ್ದು. ಅವಾಗ ನೀವು HTML ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದಂತ. ಅದು ಇದೆ ಏನಿ ಸಿ ಯೂಸ್ ಮಾಡಾತಿ, ನೀ ಸಿ ಯೂಸ್ ಮಾಡಿದ್ರೆ ಸಪೋರ್ಟ್ ಆಗಂಗಿಲ್ಲ ಅಂತಂದ್ರೆ HTML ಇಲ್ಲ. ಏನಿ ಜಾವಾನ ಯೂಸ್ ಮಾಡೋ ನಾ ಸಿ ಸಪೋರ್ಟ್ ಆಗಂಗಿಲ್ಲ ಅಂತಂದ್ರೆ HTML ಇಲ್ಲ. ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರಲಿ HTML ಸಪೋರ್ಟ್ ಆಗೇ ಆಗ್ತದೆ. ಓಕೆ, ಆ ಟೈಮ್ಸ್ ಒಳಗ ನಿಮ್ಗೆ ಏನು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನ ಬರೀಬಹುದು. ಓಕೆ, HTML is markup language used by the browser to manipulate text, images and other content in order to display it in the required format. ಯಾವ ಫಾರ್ಮ್ಯಾಟ್ ಒಳಗೆ ಬೇಕು, ಹೆಂಗ್ ಡಿಸ್ಪ್ಲೇ ಆಗಬೇಕು ಆ ಇಮೇಜ್ ಯಾವ ತರ ಕಾಣಿಸಬೇಕು. Okay, you can decide that by using the HTML language. Okay, HTML is the markup language used by the browser to manipulate text. Manipulate means what? ಅದನ್ನ access ಮಾಡೋದು, ಅದನ್ನ ಸಣ್ಣಗೆ implement ಮಾಡೋದು text ನ, and images other content in order to display it in the required format. ನಿಮಗೆ ಯಾವ ತರ required, ಯಾವ ತರ text ಕಾಣಬೇಕು, based on your required format you can set the information to the text. You can add the content, font size, style, markup. Okay, HTML was created by the Tim Berners-Lee in 1991. ಕೇಳಬಹುದು ಕ್ವೆಶ್ಚನ್ ಯಾರು ಕಂಡು ಹಿಡಿದ್ರಿ? HTML was created by the Tim Berners-Lee. Tim Berners-Lee. In which year? 1991. Okay. The first ever version of HTML was HTML01. Version ಅಂದ್ರೆ ಏನ್ರಿ? ಅಪ್ಡೇಟ್ ಮಾಡ್ತಿರಲಿಲ್ಲ ನೀವು ವಾಟ್ಸಪ್ ಅಪ್ಡೇಟ್ ಮಾಡ್ತಿರಲಿಲ್ಲ ಯಾಕೆ? ಅದರ ಅರ್ಥ ಏನು? ಹೊಸದು ಮಾಡೋದು ವಾಟ್ಸಪ್. New version means extra features are added in that kind of a software. Okay, HTML first version ಯಾವ್ದ್ರಿ? 1.0. ಅದ್ರಾಗ ಸ್ವಲ್ಪ ಫೀಚರ್ಸ್ ಇದ್ರಿ. ಕಮಿಂಗ್ ಏನ್ ಮಾಡಿದ್ರಿ, ಅಪ್ಕಮಿಂಗ್ ಡೇಸ್ ಒಳಗ ಎಕ್ಸ್ಟ್ರಾ ಫೀಚರ್ಸ್ ಆಡ್ ಮಾಡ್ಕೊತ ಬಂದ್ರು. ಓಕೆ, the first ever version of HTML was HTML 1.0, but the first standard version of HTML is 2.0 published in 1999. ನೀವು ಹುಟ್ಟಿದ್ಯಾ? ಹೌದಲ್ಲ? 1999 ಅಲ್ಲ ನೀವು? 2000 ಇಂದ 1999 ರೀ. ಅದನ್ನ ಫಸ್ಟ್ ಲಾಸ್ಟ್ ಕಾನ್ಸಲ್ ಆಗ್ಯದ್ರಿ. HTML ಕಂಡು ಹಿಡಿದವರು ಯಾರು? ಟಿಮ್ ಬರ್ನರ್ಸ್-ಲೀ ಇನ್ 1991 ಒಳಗೆ. ಆವಾಗ ಫಸ್ಟ್ ವರ್ಷನ್ ಯಾವ್ದಿತ್ತು? 1.0 ಇತ್ತು. ಈಗ ಅದು ಎಲ್ಲಾ ಫೀಚರ್ಸ್ ಹಂಗೆ ಆಡ್ ಮಾಡ್ಕೋತ ಹೊಸ ಮಾಡ್ಕೋತ ಎಲ್ಲಿಗೆ ಬಂದಿದ್ದದ್ರಿ ಇದು? 2.0. ಇನ್ ವಿಚ್ ಇಯರ್? 1991 ಒಳಗೆ. ಸಾರಿ 1999 ಒಳಗೆ. This is the introduction about the HTML. Any doubts, guys? Sakri? Okay, adana ಸ್ವಲ್ಪ close ಮಾಡಿ. Be ready for the questions. Hey, Preeti, stand up. HTML stands for? Sit down. Pandu, why are you laughing? Exit. Idiot. Next. You. ಹೇಳ್ತೀರಿ ನೋಡೋರಲ್ಲ ನೀವೇರಿ. ಶ್ರೀಶೈಲ.
Okay, stand up. How you can define the text document in a markup language? Text ಹೆಂಗ್ ಎಲ್ಲಿ ಬರೀತೀರಿ? ಎದ್ರೊಳಗೆ ಬರೀತೀರಿ ಟೆಕ್ಸ್ಟ್? ಎದ್ರೊಳಗೆ ತೋರಿಸ್ತೀನಿ ನಾನು. ಮಾರ್ಕಪ್ ಲ್ಯಾಂಗ್ವೇಜ್ ಗೊತ್ತಾಯ್ತು? ವೇಟ್ ಇಲ್ಲಿ ನೀವು Okay guys, this is the end of your session. In the next class, come up with a new further topics. Okay, don't miss the classes guys. Okay, bye all of you.